ಈ ಕವಿತೆ ಫೆಸ್ಟ್ ಬಗ್ಗೆ? ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಯೇ ಇರಲಾರದೆ ಬರುವಲ್ಲಿಯೂ ಬರಲಾರದೆ ಸೋತೆ ನಾನು ನಿಮ್ಮ ಪ್ರೀತಿಗೆ ಓ ಚೂರಾದ ಇಂಥ ಭೇಟಿಗೆ. ಈಗ ಅರ್ಜುನ್ ಜನ್ಯ ಅವರಿಗೆ ತಮ್ಮ ಕವಿತೆ ಮೂಲಕ ಮಧುರ ಯಾತನೆ ನೀಡೋದಕ್ಕೆ ಬರ್ತಾ ಇದ್ದಾರೆ ವಿಜಯ. ನಾನು ಹೇಳಿದ್ದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ನೋಡಿದ್ಯಾ? ರೀ ಇದೆಲ್ಲ ಬೇಡ ರೀ, ನಾನು ತುಂಬಾ ಚಿಕ್ಕವನು. ನಾನು ನಿಮ್ಗಿಂತ ಚಿಕ್ಕವನು ಸರ್. ಕೊಡಿ ಮೈಕು. ಥ್ಯಾಂಕ್ ಯು. ತುಂಬಿ ತುಳುಕುತ್ತಿದೆ ಹುಣ್ಣಿಮೆ ಈ ನಿನ್ನ ಕಣ್ಣುಗಳಲ್ಲಿ, ಲಾಸ್ಯವಾಡುತ್ತಿದೆ ಮಳೆಬಿಲ್ಲು ಈ ನಿನ್ನ ಮೈಯಲ್ಲಿ. ಯಾವ ಕವಿಯ ಲೇಖನಿಯಿಂದಿಳಿದ ಕವಿತೆಯೇ, ಯಾವ ಜಗದಿಂದಿಳಿದು ಬಂದ ದೇವತೆಯೇ, ನಿನ್ನಂತೆ ಯಾರಿಲ್ಲ ಈ ಜಗದಲ್ಲಿ, ಶರಣಾಗಿ ನಾನಿಂತೆ ನೋಡಿಲ್ಲಿ. ಇನ್ನಿಲ್ಲ ನೋಡು, ನಿಂಗ ಉಣ ನನ್ ಉಣಿ ಇನ್ನೊಂದೆ. ಯಾರನ್ನ ನೋಡ್ಲಿ ಈ ಪಾರ್ಕಲ್ಲಿ, ಇಲ್ಲ ತಬ್ಕೊಂಡು ಸ್ಮೂಚ್ ಮಾಡ್ತಾವ್ರೆ, ಇಲ್ಲ ಕಿಸ್ ಮಾಡಕ್ ಟ್ರೈ ಮಾಡ್ತಾವ್ರೆ. ಬರ್ಲಿ ನಮ್ಮ ಹುಡುಗಿ ಇವತ್ತು ಹೆಂಗನ ಮಾಡಿ. ಓ ಇವ್ರು ಅದಕ್ಕೆ ಹೋಗ್ತಾರಂಗವ್ರೆ. ಬರ್ಲಿ ನಮ್ಮ ಹುಡುಗಿ, ಬರ್ಲಿ ಇವಾಗ ಅವಳು. ಹಾಯ್ ತುಂಬಾ ಇಷ್ಟ ಕಣ್ಣ. ನಿಮ್ಮಪ್ಪ ನಾನು ಇನ್ನು ಯಾಕಲ್ಲ ಮೇನು ಹೋಗಲ್ಲ, ಸುಮ್ಮನೆ ಇಟ್ಕೊಂಬೆ ಅಷ್ಟೇ. ಮನ ಉಣಪ್ಪ ಎಟ್ಕೊಳ ಪರವಾಗಿಲ್ಲ, ಅವನಿಗೆ ಗೊತ್ತಾಗಲ್ಲ. ಇನ್ನೊಂದು ಉಣಪ್ಪ ನಾವು ಚೆನ್ನಾಗಿದೆ. ಈ ಕವಿತೆನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ತಲೆಗೆ ಬಂದ್ಬಿಡುತ್ತೆ. ನೋಡು ಇಲ್ಲಿ ನೋಡು, ಎಷ್ಟು ಆಗ್ತಿದ್ದೀನಿ ನೋಡು. ಆದ್ರೂ ನನಗೆ ನಿಮ್ಮಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ. ಹೌದು, ಇದಕ್ಕೆ ನೀವು ಸ್ಪೆಷಲ್ ಆಗಿ ವಿಟಮಿನ್ಸ್ ಪ್ರೋಟೀನ್ಸ್ ಏನಾದ್ರು ತಗೋತೀರಾ? ಅಯ್ಯೋ ದಡ್ಡಿ, ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ತಗೊಳ್ಳೋದು. ಆಕ್ಚುಲಿ ಇದಕ್ಕೆ ಸ್ಫೂರ್ತಿ ಬೇಕು, ಸ್ಫೂರ್ತಿ. ಹೆಂಗಂದ್ರೆ ನಿನ್ನ ನೋಡ್ತಾ ಇದ್ರೆ ಕವಿತೆ ಹುಟ್ಬಿಡುತ್ತೆ ಗೊತ್ತಾ. ನನಗೆ ಈಗ್ಲೇ ಒಂದ್ ಕವಿತೆ ಬರ್ಕೊಡ್ತೀರಾ? ಓ ಮೈ ಗಾಡ್, ಏನಾಯ್ತು? ನಾನ್ ಪೆನ್ ತಂದಿಲ್ಲ. ನಾನ್ ತಂದಿದ್ದೀನಿ. ಓ ಮೈ ಗಾಡ್, ಈಗೇನಾಯ್ತು? ನನ್ನ ಹತ್ರ ಪೇಪರ್ ಇಲ್ಲ. ಓ, ಅದ್ ನನ್ನ ಹತ್ರನೂ ಇಲ್ಲ. ಥ್ಯಾಂಕ್ ಗಾಡ್. ನನಗ್ ಗೊತ್ತು ನೀನ್ ಇದನ್ ಕೇಳ್ತೀಯ ಅಂತಾನೆ ನಾನ್ ಫಸ್ಟ್ ಸೂಪರ್ ಆಗಿರೋ ಒಂದು ಕವಿತೆ ಬರ್ಕೊಂಡ್ಬಂದಿದ್ದೀನಿ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ನಿಮ್ ಹ್ಯಾಂಡ್ ರೈಟಿಂಗು. ಕವಿತೆ ಜೊತೆ ಡ್ರಾಯಿಂಗು ಇದೆ. ಇದು ನೀವು ಮಾಡಿದ್ದಾ? ಹೌದೌದೌದು. ಅದ್ ಹೆಂಗೆ ಅಂದ್ರೆ ನಮ್ಮಪ್ಪ ಬಂದು ಕವಿರಾಜ್, ಹಾಗಾಗಿ ಕವಿತೆ ಬಂದ್ಬಿಟ್ಟಿದೆ. ಮಮ್ಮಿ ಬಂದು ಚಿತ್ರಲೇಖ, ಹಾಗಾಗಿ ಚಿತ್ರಕಲೆ ಬಂದ್ಬಿಟ್ಟಿದೆ. ನೀವು ಮಲ್ಟಿ ಟ್ಯಾಲೆಂಟೆಡ್ ಬಿಡಿಪ್ಪ. ಎಸ್ 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 ಬ್ಯೂಟಿಫುಲ್. ಸ್ಕೆಚ್ ನನ್ ತರಾನೇ ಇದೆ. ನಿಮ್ಮ ಅಮ್ಮನ ತರ ಇರ್ಬೇಕಾಗಿತ್ತು. ಏನಂದ್ರೆ? ಅಲ್ಲ, ಆಕ್ಚುಲಿ ಅದ್ ನೋಡು, ಸೇಮ್ ನಿನ್ ತರನೇ ಇದೆ. ಥ್ಯಾಂಕ್ ಯು. ಅದು ಮೂಚಕ್ರ ಅಲ್ಲಪ್ಪ, ರಾಕೆಟ್ ಅಲ್ಲಿ ನೋಗಿ ಇಟ್ಕೊಂಡ್ ಬಂದ್ಬಿಡ್ತೀನಿ. ಅದನ್ನ ಹಿಡ್ಕೊಂಡ್ ಬರಕ್ ಕಾಣುತ್ತೇನೋ ಅಂತ ಬಂದೇ ಇಲ್ಲ. ಎಲ್ಲಾನು ಹೋಗ್ಬಿಟ್ಯಾ? ಇಲ್ಲಿ ನಿಂತಿರ್ತೀನಿ ಮಪ್ಪ ನೀನು. ರಾಕೆಟ್ ಹಿಡ್ಕೊಂಡ್ ಬರ್ತೀನಿ ಅಂತಾನೆ. ಅಯ್ಯೋ ರಾಮಕೃಷ್ಣ, ಬರೀ ಥ್ಯಾಂಕ್ಸ್ ಆಗೋಯ್ತಾ? ತಿಂಡಿ ಗಿಂಡಿ ಏನಿಲ್ವಾ? ಬನ್ನಿ ಊಟಕ್ಕೆ ಹೋಗೋಣ. ಅಯ್ಯೋ ಬೇಕಾಗಿಲ್ಲ, ಕುತ್ಕೊಳ್ಳಿ, ನಾನು ದುಡ್ಡು. ಈಗ ತಿಂಡಿ ಕೇಳಿದ್ರಿ? ಆ ತಿಂಡಿ ಅಂದ್ರೆ ನಮ್ ಭಾಷೆಯಲ್ಲಿ ಹೇಳ್ಬಿಡ್ತೀನಿ ನೋಡು, ಕಿಸ್ಕೊಡೋದು. ಅದೆಲ್ಲ ನಂಗೆ ಆಗಲ್ಲಪ್ಪ. ಟಿವಿಲಿ ಪಿಕ್ಚರ್ ಅಲ್ಲಿ ನೋಡಿಲ್ವನಪ್ಪ ಇವಳು. ಏನಂದ್ರಿ? ಆಕ್ಚುಲಿ ಅದೇನು ಅಂದ್ರೆ ಒಂದೇ ಒಂದ್ ಕಿಸ್ಸು. ನಂಗ್ ಭಯ ಆಗುತ್ತೆ. ಅಯ್ಯೋ ಭಯ ಪಡ್ಬೇಕಾಗಿಲ್ಲ. ನೀನ್ ಭಯ ಪಟ್ರೆ ಸೂಪರ್ ಟಾಕೀಸ್ ಬುದ್ಧಿ ಒಂದ್ ಎಣ್ಣೆ ಅಂಗಡಿ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಒಂದೇ ಒಂದ್ ಅಂತರ ಹಾಕ್ಸ್ಬಿಟ್ರೆ ಮಂತ್ರ ತಂತ್ರ ಹಾಕಿದ ತಕ್ಷಣ ಭಯ ಎಲ್ಲ ಹೊರಟೋಗ್ಬಿಡುತ್ತೆ. ಒಂದೇ ಒಂದ್ ಕಿಸ್ ಕೊಡು ಪ್ಲೀಸ್. ಬಟ್ ನೀವ್ ಯಾರ ಹತ್ರ ಆದ್ರೂ ಹೇಳ್ಬಿಟ್ರೆ? ಅಯ್ಯ, ನಾನ್ ಯಾಕೆ ಯಾರಿಗಾನ ಹೇಳ್ಬೇಡ, ನೀನ್ ಯಾರಿಗೂ ಹೇಳ್ಬೇಡ ಅಷ್ಟೇ. ಯಾರಾದ್ರೂ ನೋಡ್ಬಿಟ್ರೆ?
ಏ ರಜನಿ, ಅಮ್ಮ ಎಲ್ಲ ಇದ್ದಾರಾ? ಎಲ್ಲೋ ಹೋಗಿದ್ದಾನಪ್ಪ, ಬೇಕಾದ್ರೆ ಅಮ್ಮ. ಏನಾಯ್ತು ಇವ್ನಿಗೆ ಇವತ್ತು? ಏನು ಇಷ್ಟೊಂದು ರಾಂಗ್ ಆಗಿ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ನೋಡು, ಈ ಡ್ರಾಮಾ ಎಲ್ಲ ಬಿಟ್ಬಿಡು. ಇನ್ಮೇಲೆ ಸುಮ್ಮನೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅದೇನೆ ಇಟ್ಟಿದ್ದ ನಾನು ಸುಮ್ಮನೆ ಇತ್ತಲ್ಲ, ಅದಕ್ಕೇನೆ. ನೋಡು, ನಿನ್ ಪಾಡ್ ನೀನ್ ಇಟ್ಬಿಡು, ನನ್ ಪಾಡ್ ನಾನು ಇಟ್ಬಿಡ್ತೀನಿ. ನನ್ ತಟ್ಟೆಗೆ ಬಂದ್ರೆ ಇನ್ಮೇಲೆ ಸುಮ್ಮನೆ ಇರಲ್ಲ ಅಷ್ಟೇನೆ. ಏಯ್, ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಇಡಿಯಟ್ ಒಬ್ಬ ಬಂದ್ರೆ ಒಳ್ಬಿಡ್ತೀನಿ. ಯಾಕೆ ಡಲ್ ಆಗಿದ್ಯಾ? ಏನೋ ಹೇಳ್ಬೇಕು ಅಂದೆ. ನೀನೇನೋ ಹೇಳ್ಬೇಕು ಅಂದ್ಯಲ್ಲ, ಮೊದ್ಲು ಅದನ್ನ ಹೇಳು. ನಗ್ಬಾರ್ದು. ಇಲ್ಲ. ನನ್ಗೊಂದ್ ಫಿಲಮ್ ನಲ್ಲಿ ಹೀರೋಯಿನ್ ಆಗಕ್ ಚಾನ್ಸ್ ಸಿಕ್ಕಿದೆ. ಯಾರ್ ಡೈರೆಕ್ಟರ್? ಡೈರೆಕ್ಟರ್ ನಂಗೆ ಗೊತ್ತಿಲ್ಲ, ಅವ್ರ ಅಸೋಸಿಯೇಟ್ ನನ್ ಫ್ರೆಂಡು, ಅವರೇ ನನ್ ರೆಕಮೆಂಡ್ ಮಾಡಿದ್ದು. ಏ, ಯಾಕೆ ಸೀರಿಯಸ್ ಆದೆ? ಅವ್ರು ನನ್ ಫ್ರೆಂಡು ಅಷ್ಟೇ. ನೋಡು, ಇನ್ಮೇಲಿಂದ ನಾನು ನಿನ್ನ ಒಟ್ಟಿಗೆ ಇರೋದು ಸರಿ ಇಲ್ಲ ಅನ್ಸುತ್ತೆ. ವಾಟ್ ಯು ಮೀನ್? ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗೋದಿಲ್ಲ ಪ್ರಿಯಾ, ಅದಕ್ಕೆ ಇಬ್ರು ದೂರ ಇದ್ಬಿಡೋಣ. ಕಾಂತ, ನೋಡು, ನಾನ್ ಫಿಲ್ಮ್ ಅಲ್ಲಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀನ್ ಹೇಳಿ. ನೋಡು, ಅದ್ ನಿನ್ ಪರ್ಸನಲ್, ಅದಕ್ಕೆ ನಾನು ಇಂಟರ್ಫಿಯರ್ ಆಗೋದಿಲ್ಲ. ನಾನು ಹೇಳಕ್ ಬಂದಿರೋದು ಒಂದೇ ಮಾತು, ಬ್ರೇಕಪ್ ವಿಷಯ. ನನ್ನ ನಿನ್ನ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ, ಇನ್ಮೇಲೆ ನಾನು ನೀನು ಸಪರೇಟ್ ಆಗಿದ್ಬಿಡೋಣ. ಬ್ರೇಕಪ್ ಮಾಡ್ಕೊಂಡ ನಾನು ವಿಷಯ ಹೇಳೋದಕ್ಕೆ ನಾನು ಹೇಳಕ್ಕಾಗಲ್ಲ. ಈಗ ನಾನು ಹೇಳಕ್ ಪ್ರಿಯಾ, ಏ ಪ್ರಿಯಾ, ಹಿಡಿರೋಣ. ಏಯ್, ಅವಳು ಯಾರು ಗೊತ್ತಾ? ನಿನ್ ತಂಗಿ. ನಾನ್ ಯಾರು ಗೊತ್ತಾ? ಅವಳ ಅಣ್ಣ. ಹೆಂಗ್ ಗೊತ್ತು? ಅವಳೇ ಭಯ ಬಿದ್ದು ಓಡದ್ಲಲ್ಲ ನಮ್ಮ ಅಣ್ಣ ಬಂದ ಅಂತ. ನನಗೆ ಇನ್ನೊಂದು ರೂಪ ಇದೆ ಗೊತ್ತಾ? ಈ ಬಿಲ್ಡಪ್ ಎಲ್ಲ ಬಿಟ್ಬಿಡು. ನಿನ್ ತಂಗಿ ನಾನ್ ಲವ್ ಮಾಡ್ತಾ ಇದ್ದೆ, ಅವಳು ನನ್ ಲವ್ ಮಾಡ್ತಾ ಇದ್ಲು. ನಾನೇ ಬ್ರೇಕಪ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಆ ವಿಷಯ ಹೇಳ ಅಂತ ಬಂದಿದ್ದೆ. ಅವಳಗ್ ಬುದ್ಧಿ ಹೇಳಷ್ಟೇ. ಏನೋ ಲೇ, ನಿನ್ ತಂಗಿ ನಾನ್ ಲವ್ ಮಾಡ್ತಿದ್ನ, ಅವಳು ನನ್ ಲವ್ ಮಾಡ್ತಿದ್ಲು. ನಾನ್ ಬ್ರೇಕಪ್ ಮಾಡ್ಕೋಬೇಕಾಗಿತ್ತು, ಆ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಷ್ಟ ನೀನ್ ಬಂದೆ ಅಂತ ಅವಳು ಓಡೋದ್ಲು ಭಯ ಬಿದ್ದು. ಅವಳಗೋಗ್ ಬುದ್ಧಿ ಹೇಳು. ಏನೋ ನಂಬರ್ 33 6th Main 7th Cross ಶಂಕರ್ ನಾಗ್ ಪಾರ್ಕ್ ಹತ್ರ ಬನಶಂಕರಿ 3rd ಸ್ಟೇಜ್ ನಮ್ಮ ಮನೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಅಲ್ಲಿಗೆ ಬಾ. ನನಗೆ ಗೊತ್ತಿರೋದೊಂದೇ, ನಿಯತ್ತಾಗಿ ಬದುಕೋದು. ಹೋಗಿ ನಿನ್ ತಂಗಿ ಹೇಳು. ಏನ್ ಇಷ್ಟೊಂದಿಲ್ಲ ಮಾತಾಡ್ತಾನಲ್ಲ. ಇರ್ಲಿ. ಏನಾಯ್ತು ಅವನ್ಗೆ? ಫೋನ್ ತೆಗಿತಾ ಇಲ್ವಲ್ಲ, ಕ್ಯಾಂಟೀನ್ ಅಲ್ಲೂ ಇಲ್ವಲ್ಲ, ಎಲ್ಲಿರ್ಬೋದು? ಹಲೋ, ನೀವು ರಜನಿ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? 99 45 3 65 996. ಥ್ಯಾಂಕ್ ಯು. ಓಕೆ. ಹಲೋ. ಹಲೋ, ರಜನಿ ಅವರಾ? ಯಾರು? ಹಾಯ್, ನಾನ್ ಪ್ರಿಯಾ ಮಾತಾಡ್ತಿರೋದು. ಏನ ಆಕ್ಚುಲಿ ಕಾಂತ ಎಲ್ಲಿ? ನಾ ತುಂಬಾ ಸಲ ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. ಪ್ಲೀಸ್ ಅವ್ರನ್ನ ಸ್ವಲ್ಪ ಕಾಲೇಜ್ ಕ್ಯಾಂಪಸ್ ಕರ್ಕೊಂಡ್ ಬರ್ತೀರಾ? ಸ್ವಲ್ಪ ಮಾತಾಡೋದಿತ್ತು, ಪ್ಲೀಸ್ ಕರ್ಕೊಂಡ್ ಬನ್ನಿ. ಬಾಯ್. ಹಲೋ ಹಲೋ. ಏಯ್, ಅವನ್ ಕೈಲಿ ಫೋನ್ ಮಾಡಕ್ಕೆ ಕರ್ಸ್ಕೊಂಡೆ. ನಾನ್ ನೆನ್ನೆ ನಿಂಗೆಲ್ಲ ಹೇಳಿಲ್ವಾ? ನೀ ನಮ್ಮ ಅಣ್ಣನ ಹತ್ರ ಏನ್ ಹೇಳಿ ಕಳ್ಸಿದ್ಯಾ? ಹೇಳಿರ್ಬೇಕಲ್ಲ ಎಲ್ಲ ಅವನೇ. ನೀ ನನ್ನ ಲವ್ ಮಾಡ್ತಾ ಇಲ್ವಾ? ಇಲ್ಲ. ಮತ್ತೆ ಆವತ್ತು ಪಾರ್ಕ್ ಅಲ್ಲಿ ಕೂತ್ಕೊಂಡು ಕಿಸ್ ಮಾಡುವಾಗ ಅವತ್ ಲವ್ ಮಾಡ್ತಿರ್ಲಿಲ್ವಾ? ಮಾಡ್ತಿದ್ದೆ. ಮತ್ತೆ ಈಗ ಯಾಕಿಲ್ಲ? ನೋಡ, ಅವತ್ತು ಮಾಡ್ತಿದ್ದೆ ಅನ್ನೋದು ನಿಜ, ಇವತ್ತು ಮಾಡಲ್ಲ ಅನ್ನೋದು ನಿಜಾನೇ. ಅದು ಯಾಕೆ ಅಂತ? ವಾಟ್ ಇಸ್ ದ ರೀಸನ್? ಸುಮ್ಮನೆ ನಾನು ತಲೆ ತಿನ್ಬೇಡ. ನೋಡ, ಅವನೊಂದು ಬುಕ್ ಬರೆದಾನಂತೆ, ಪ್ರಪಂಚದಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಒಂದು ಕಾರಣ ಇದೆ ಅಂತ. ಆ ಬುಕ್ ಇಸ್ಕೊಂಡೋದು ನಿನಗೆ ರೀಸನ್ ಸಿಗ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಲೈಫ್ ಜೊತೆ ಆಟ ಆಡ್ತಾ
ಇದ್ಯಾ? ಓ ಆಟ ಆಡೋದು ಶೈಲೇಂದ್ರ ಬಾಬು ಅವ್ರ ಮಗ, ನಾನಲ್ಲ. ದ ಗೇಮ್ ಇಸ್ ಓವರ್. ಸರಿ, ಇನ್ಯಾವತ್ತೂ ನಿನ್ ಕಣ್ಣು ಕಾಣಿಸ್ಕೊಳಲ್ಲ. ನನ್ ಮದ್ವೆ ಕರಿತೀನಿ, ಬಟ್ ಚೆನ್ನಾಗಿ ತಿನ್ಕೊಂಡು ಹೋಗು. ಯಾಕಮ್ಮ ಮೆತ್ತಗ್ ಮದ್ವೆ ಕರಿಯೋದು, ನಿಮ್ ಹುಡುಗರ್ಗೆ ಹಾಕೊಡೋದು, ನಮ್ ಕಣ್ಕಿ ತಕ್ಕ ಪ್ರೋಗ್ರಾಮ್ ಮಾಡ್ಕೊಂಡಿದೀರಾ? ಅಷ್ಟೆಲ್ಲ ಆಸೆ ಇಟ್ಕೊಂಬೇಡಮ್ಮ, ನಾವು ಬಂದ್ರೆ ನಡೆಯೋದೇ ಬೇರೆ ಅಲ್ಲಿ, ಗೊತ್ತಾಯ್ತಾ? ಎಕ್ಸ್ಕ್ಯೂಸ್ ಮೀ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಏಯ್ ಬಾರಲ್ಲ. ಎಕ್ಸಾಮ್ ಬಂದಿಲ್ಲ, ನಂಬರ್ ಹೆಂಗೋ ಬರುತ್ತೆ. ನಾನು ಚಿಕ್ಕಣ್ಣ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ವಿ. ರಜನಿ MBA ಸೇರಕ್ಕೆ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅದ್ರಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ. ರಜನಿನ ಓದ್ಸಕ್ಕೆ ಅಂತ ಅಮ್ಮ VRS ತಗೊಂಡ್ರು. ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬನ್ನಿ ಸರಸ್ವತಿ ಅವರೇ. ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸರ್. ನನ್ ಮಗನ ಎಜುಕೇಶನ್ಗೆ ದುಡ್ಡು ತುಂಬಾ ಅವಶ್ಯಕತೆ ಇದೆ. ಫೀಸು ಅವನ್ ಖರ್ಚಿಗೆ ಬೇಕು. ನಾನು ಓದಕ್ ಮೈಕೊಂಡು ಹೋಗ್ತಾ ಇದ್ದೀನಿ, ಮನಕ್ ಆಗತ್ತೆ. ನೀನು ಆರಾಮಾಗಿನಪ್ಪ ಆಟ ಆಡ್ಕೊಂಡು, ಆಯ್ತಾ? ರಜನಿ, ನಿನ್ನ ಮೈಸೂರಿಗೆ ಹೋಗ್ಬಿಟ್ರೆ ಎಲ್ಲ ಊದಗಲ್ಲು ನನಗೆ ಓದಿದ್ದಾರೆ ಬರೀತಾರೆ. ನೀನು ಮೈಸೂರಿಗೆ ಹೋಗ್ಬೇಡ, ನೀನು ಬೆತ್ತು ಫ್ರೆಂಡ್ ತಾನೆ ನನಗೆ. ಯಾಕಪ್ಪ ಅಳತ್ತೀಯ? ಯಾವ ಹುಡುಗನು ಮೈಂತನೇನು ಒಣತನೇನು? ನೀನು ಪಾಡ ನೀನು ಆಡ್ಕೊ. ನೋಡು, ನೀನ್ ನನ್ ಬೆತ್ತಣ್ಣಲ್ವಾ? ನಿನ್ ಮೈಸೂರಿಂದ ಬರ್ತಾ ಏನಾರ ತಗೊಂಬರ್ತೀನಿ, ಸುಮ್ಮನೇನು. ಮೈಸೂರಲ್ಲಿ ಝೂ ಇದೆಯಲ್ಲ, ಅಲ್ಲಿ ನಾಯಿ, ನಲ್ಲಿ, ಕೋತಿ, ಕುದುರೆ ಎಲ್ಲ ಇದೆ. ನಾಯಿ, ನನಿ, ಕೋತಿ, ಕುದುರೆ ಓಡಲ್ಲೇ ಸಿಗುತ್ತಪ್ಪ. ಅದಕ್ಕೆ ಮೈಸೂರಿಗೆ ಹೋಗ್ಬೇಕಾ? ಅದೆಲ್ಲ ಬೇಡ ನನಗೆ. ರಜನಿ, ಯಾಕೋ? ಯಾಕಪ್ಪ? ಆಮೇನಾ ಎಂತ ದೊಡ್ಡ ಪ್ರಾಣಿ ಏಟಾಕ್ನೋ ಇವನು. ನಾವು ನಿನ್ ಕುತ್ತಿಲ್ಲ ಅಂದ್ರಲ್ಲ, ನಿನ್ ಕುತ್ತಿಲ್ಲ ಅನ್ನೋರು ಕುತ್ತಿಲ್ಲ ಕಣೋ. ಅಲ್ಲ ನಾವು ನಿಮ್ಮಮ್ಮ ನಿಂಗೆ 20 ಹಿಂಡಿ ಹಾಕೊಂಡೆ ನೈಟಿ ಹಾಕೊಂಡ್ ತಿರುಗಾಡ್ತಾವ್ರೆ. ಅಕಸ್ಮಾತ್ ಆನೆ ತಂದು ಕಟ್ಬಿಟ್ರೆ ಅದೇನ್ ಹಾಕೊಂಡ್ ತಿರುಗಾಡ್ತಾನೇನೋ. ನಾನ್ ಮತ್ತಿನಪ್ಪ ಮತ್ತೆ ಟೈಮ್ ಆಯ್ತು. ಬಚ್ಚದ ಟೈಮ್ ಆಯ್ತಾ? ಆನೆಗೆ ಕಾಲು, ಕೈ, ಮೂಗು, ತೊಂದಲು, ಕಣ್ಣು ಎಲ್ಲ ಚೆನ್ನಾಗಿಲ್ಬೇಕು. ಆನೆಗೆ ಎಲ್ಲ ಚೆನ್ನಾಗಿರುತ್ತೆ ಅಂತೀನಿ. ಮುತ್ತಿ ನಿಂತರ ಇರುತ್ತಾನಲ್ಲ, ಉಳಿನೇ ಕೇಳ್ಬಿಡ್ತಾನೆ ಇವನು. ಏನಂತ ಮಾತ್ರ ಚಾಮುಂಡೇಶ್ವರಿಗೆ ಕೇಳ್ದೆ ಅಂತ ಹೇಳು. ಏನ್ ನಿಮ್ ಚಿಕ್ಕಮ್ಮ ಅವರು ಹೊಟ್ಟೆ ಹಚ್ಚುತ್ತಿದ್ದಮ್ಮ. ಇವಾಗ ತಾನೇ ಸೋಡಾ ಹಾಕಿದ್ 20 ಇಡ್ಲಿ ತಿಂದಿಲ್ಲ ಮಗ.